ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಅಂತೂ ಇಂತೂ ರಾಜ್ಯ ರಾಜಕಾರಣದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಲ್ಲಿ ಕುರ್ಚಿ ಕಿತ್ತಾಟ ಫೈನಲ್ ಫೈಟ್ಗೆ ಬಂದು ನಿಂತುಬಿಟ್ಟಿದೆ. ಶತಾಯ ಗತಾಯ ಯಾವುದೇ ಕಾರಣಕ್ಕೆ ಕುರ್ಚಿಯನ್ನು CM ಗಾದಿಯನ್ನು ನಾನು ಇರಲೇಬೇಕು ಅಂತ DK ಶಿವಕುಮಾರ್ ಮತ್ತವರ ಬಣ, ಯಾವುದೇ ಕಾರಣಕ್ಕೆ CM ಕುರ್ಚಿಯನ್ನು ಬಿಟ್ಟು ಕೊಡೋದೇ ಇಲ್ಲ ಅನ್ನುವಂಥ ಸೆಡ್ ಹೊಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣ ಈಗ ಒಂದಕ್ಕೊಂದು ತಾಳೆಯಾಗುವಂತೆ, ಒಂದಕ್ಕೊಂದು ಸ್ಪರ್ಧೆಗಿಳಿದಂತೆ ದೆಹಲಿವರೆಗೂ ಹೋಗಿ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಮೊನ್ನೆಯಷ್ಟೇ 3 ದಿನಗಳ ಕಾಲ ದೆಹಲಿಯಲ್ಲಿ ಬೀಡು ಬಿಟ್ಟು ಬಂದಿರತಕ್ಕಂಥ DK ಶಿವಕುಮಾರ್ ಅವರಿಗೆ ಸೆಡ್ ಹೊಡೆಯೋದಕ್ಕೆ ಈಗ ಸಿದ್ದರಾಮಯ್ಯನವರ ಪ್ರಮುಖ ಸಚಿವ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ಬಿಟ್ಟಿರ್ತಕ್ಕಂಥದ್ದು. ಅಲ್ಲಿ ತಮ್ಮದೇ ಲಾಬಿಯನ್ನು ಮಾಡ್ತಿದ್ದಾರೆ. ನಿನ್ನೆಯಷ್ಟೇ ಮತ್ತೊಬ್ಬ ಸಮಾಜ ಕಲ್ಯಾಣ ಸಚಿವ ಮತ್ತು ಸಿದ್ದರಾಮಯ್ಯನವರ ಆಪ್ತ ದೆಹಲಿಗೆ ಹೊರಟು ಬಿಟ್ಟಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ, ಏನು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಇದರ ಅಂತಿಮ ಅಂತ್ಯ ಏನಾಗಬಹುದು ಮತ್ತು ಯಾವ ವಿಚಾರಗಳನ್ನು ಈಗ ಸಿದ್ದರಾಮಯ್ಯನವರ ಬಣದ HC ಮಹದೇವಪ್ಪ ಆಗಿರಲಿ, ಸತೀಶ್ ಜಾರಕಿಹೊಳಿ ಆಗಿರಲಿ ಹೈಕಮಾಂಡ್ ಮುಂದೆ ಇಡ್ತಿದ್ದಾರೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಅಂತೂ ಇಂತೂ CM ಗಾದಿಯ ಕುರ್ಚಿಯ ಕಿತ್ತಾಟ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ನಾನಾ ನೀನಾ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮಾಡು ಇಲ್ಲವೇ ಮಡಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿಗಳು ಎರಡೂ ಬಣಕ್ಕೆ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಳೆದ 1 ವರ್ಷದಿಂದ ಶತಾಯಗತಾಯ ನಾನು ಕುರ್ಚಿಯನ್ನು ಏರಲೇಬೇಕು, CM ಗಾದಿಯನ್ನು ಏರಲೇಬೇಕು ಅನ್ನುವಂಥ ಹಠ ತೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಮಾಡಬಾರದ ಕಸರತ್ತುಗಳನ್ನು, ಮಾಡಬಾರದ ತಂತ್ರಗಳನ್ನು, ಹೂಡಬಾರದ ತಂತ್ರಾಟಗಳನ್ನು ಎಲ್ಲವನ್ನೂ ಕೂಡ ಹೂಡ್ತಾ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನೋಡಿ, ಮೊನ್ನೆ ಅಷ್ಟೇ 3 ದಿನಗಳ ಕಾಲ ದೆಹಲಿನಲ್ಲಿ ಬೀಡು ಬಿಟ್ಟು ಬಂದಿರತಕ್ಕಂಥ DK ಶಿವಕುಮಾರ್ ವಾಪಸ್ ಬಂದು ಅದ್ಯಾಕೋ ಸಪ್ಪಗಾಗಿದ್ದಾರೆ. ಆದರೆ ಅವರು ಮೀಡಿಯಾ ಮುಂದೆ ಎಲ್ಲವನ್ನೂ ಕೂಡ ಬಿಚ್ಚಿ ಹೇಳ್ತಾ ಇಲ್ಲ. ನಾನು ಎಲ್ಲವನ್ನೂ ಕೂಡ ಮೀಡಿಯಾ ಮುಂದೆ ಹೇಳಬೇಕು ಅಂತ ಏನಿಲ್ಲ, ರಾಜಕಾರಣದ ಬಗ್ಗೆ ಎಲ್ಲವನ್ನೂ ಕೂಡ ಮಾತಾಡೋಕ್ಕಾಗೋದಿಲ್ಲ, ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ, ಅವಾಗೆಲ್ಲ ಗೊತ್ತಾಗುತ್ತೆ ಅನ್ನೋಂಥ ಮಾತನ್ನು, ಅಂದರೆ ಒಂದು ರೀತಿ ಅಡಗೋಡೆ ಮೇಲೆ ದೀಪ ಇಡುವಂಥ ಮಾತುಗಳನ್ನು DK ಶಿವಕುಮಾರ್ ಆಡ್ತಿದ್ದಾರೆ. ಅದರ ಅರ್ಥ 2 ಥರದ್ದಿರ್ಬೋದು. ಗುಟ್ಟಾಗಿ ತಾವು ಮಾಡ್ಕೋಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರಬಹುದು DK ಶಿವಕುಮಾರ್. ಇನ್ನೊಂದು, ಈಗಾಗಲೇ ರಾಹುಲ್ ಗಾಂಧಿ ಭೇಟಿ ಆಗೇ ಇಲ್ಲ ಅಲ್ವಾ, ಹಾಗಾಗಿ ಸ್ಪಷ್ಟ ನಕಾರ ತೋರ್ಪಡಿಕೆಯಾಗಿರಬಹುದು. ಹಾಗಾಗಿ DK ಶಿವಕುಮಾರ್ ಒಂದಷ್ಟು ಕೊಂಚ ಬಸವಳಿದಂತೆ ಕಾಣ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಒಂದು ಆಶ್ವಾಸನೆಯನ್ನು ದೆಹಲಿಯಲ್ಲಿ ಮಾಡಿ ಬಂದಿದ್ದರಂತೆ. ಆ ಆಶ್ವಾಸನೆಯಂತೆ ಬೆಂಗಳೂರಿನಲ್ಲಿ ಹೆಡ್ ಕೌಂಟ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ DK ಶಿವಕುಮಾರ್. ನಂಬರ್ ಗೇಮ್ ಮಾಡಲಿಕ್ಕೆ ತಯಾರಾಗಿದ್ದಾರೆ DK ಶಿವಕುಮಾರ್. ಹಾಗಾಗಿ ತಮ್ಮ ಬಳಿ ಬರುವಂಥ, ತಮ್ಮ ಬೆಂಬಲಕ್ಕೆ ನಿಲ್ಲುವಂಥ ಶಾಸಕರಿಗೆ ಎಷ್ಟು, ಹಿಂದೆ ಇದ್ದಿದ್ದೆಷ್ಟು, ಈಗೇನಾದರೂ ಇನ್ನೊಂದಷ್ಟು ಜನ ಬರ್ತಾರಾ ಬರಲ್ವಾ ಅನ್ನುವಂಥ ಕ್ಯಾಲ್ಕುಲೇಷನ್ನಲ್ಲಿ ತೊಡಗ್ತಾ ಹಲವಾರು ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡೋದರಲ್ಲಿ ನಿರತರಾಗಿದ್ದಾರಂತೆ. ಇತ್ತ ಕಡೆ DK ಶಿವಕುಮಾರ್ ಅವರ ಈ ಆಟಕ್ಕೆ ಪ್ರತಿ ಆಟವನ್ನು ಸಿದ್ದರಾಮಯ್ಯನವರು ಹೂಡಿದ್ದಾರೆ. ಅವರ ಬಣವು ಕೂಡ ಹೂಡಿಬಿಟ್ಟಿದೆ. ನೋಡಿ, ಸಿದ್ದರಾಮಯ್ಯನವರ ಬಲಗೈ ಅಂತಲೇ ಕರೆಸ್ಕೊಳ್ಳುವಂಥ ಸತೀಶ್ ಜಾರಕಿಹೊಳಿ ಮೊನ್ನೆಯೇ ದೆಹಲಿಗೆ ಹಾರಿಬಿಟ್ಟಿದ್ದಾರೆ. ಅವರ ಇಲಾಖೆಗೆ ಸಂಬಂಧಪಟ್ಟ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ನಾನು ಮಾತಾಡಬೇಕು ಅನ್ನೋಂಥ ಕಾರಣ ಏನೋ ಹೋಗಿಬಿಟ್ಟಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಹೀಗೆಲ್ಲ ಸುಮ್ಮನೆ ಹೋಗುವಂಥವ್ರಲ್ಲ ಅನ್ನೋಂಥದ್ದು ನಮಗೂ ಗೊತ್ತು, ನಿಮಗೂ ಗೊತ್ತು, ಅದು DK ಶಿವಕುಮಾರ್ ಅವ್ರಿಗೂ ಗೊತ್ತು. ಇದಲ್ಲದೆ ನಿನ್ನೆಯಷ್ಟೇ ಸಮಾಜ ಕಲ್ಯಾಣ ಸಚಿವ ಸಿದ್ದರಾಮಯ್ಯನವರ ಮತ್ತೊಬ್ಬ ಪರಮಾಪ್ತ ಬಲಗೈ ಭಂಟ HC ಮಹದೇವಪ್ಪ, ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಕೂಡ ದೆಹಲಿಗೆ ಹೋಗಿಬಿಟ್ಟಿದ್ದಾರೆ. ಅವರು ಕೂಡ ಈ ಸತೀಶ್ ಜಾರಕಿಹೊಳಿಯ ಜೊತೆ ಸೇರಿಕೊಂಡು ಹೈಕಮಾಂಡ್ಗೆ ತಮ್ಮದೇ ಆಗಿರ್ತಕ್ಕಂಥ ದಾಳವನ್ನು, ಪ್ರತ್ಯಸ್ತ್ರವನ್ನು ಹೂಡೋದಕ್ಕೆ ಹೋಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಹೈಕಮಾಂಡ್ ನಾಯಕರನ್ನು ಒಬ್ಬೊಬ್ಬರಾಗಿ ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ, KC ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಇದ್ರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವ್ರನ್ನ ದೆಹಲಿಗೆ ಬನ್ನಿ ಅಂತಂದೇಳಿ 2-3 ಬಾರಿ ಕರೆ ಕಳಿಸಿದ್ರು. ಅವ್ರು ಹೋಗಿರಲಿಲ್ಲ ಮತ್ತು ಹೋಗಿಲ್ಲ.
ಈಗ ತಮ್ಮ ಭಂಟರನ್ನು ಕಳಿಸಿಕೊಟ್ಟಿದ್ದಾರೆ, ತಮ್ಮ ಪರಮಾಪ್ತರನ್ನು ಕಳಿಸಿಕೊಟ್ಟಿದ್ದಾರೆ ದೆಹಲಿಗೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮೆಸೇಜ್ ರಾಹುಲ್ ಗಾಂಧಿಗೆ ತಲುಪಿಸಲಿಕ್ಕೆ ಈ ಇಬ್ಬರು ಸಚಿವರು ಹೋಗಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹದೇವಪ್ಪ. ಈಗ ನೋಡಿ, ಬಹಳ ಪ್ರಮುಖವಾಗಿ ಏನು 3 ದಿನಗಳ ಕಾಲ ಬೀಡು ಬಿಟ್ಟು ಡಿ ಕೆ ಬ್ರದರ್ಸ್ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಿ ಬಂದರು, ಅದರ ವಿರುದ್ಧದ ತಂತ್ರಗಾರಿಕೆ, ಪ್ರತಿ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಈಗ ಈ ಇಬ್ಬರು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತಮ್ಮಲ್ಲಿರ್ತಕ್ಕಂಥ ನಂಬರ್ ಗೇಮನ್ನು ಪ್ರೂವ್ ಮಾಡಿ ಡಿ ಕೆ ಶಿವಕುಮಾರ್ ಬಂದಿದ್ದರೆ, ಅವರ ಡಿ ಕೆ ಶಿವಕುಮಾರ್ ಬಳಿ ಇರ್ತಕ್ಕಂಥ ನಂಬರ್ಗಿಂತ 2ರಷ್ಟು ನಂಬರ್ ಶಾಸಕರ ಬೆಂಬಲ ನಮ್ಮ ಬಳಿ ಇದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ, ತೋರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ. ಅದರಲ್ಲಿ ಒಂದಷ್ಟು ಈಗ ಯಶಸ್ವಿನೂ ಕೂಡ ಆಗಿದ್ದಾರೆ. ಇದೆಲ್ಲದರ ಮಧ್ಯೆ ದಲಿತ CM ದಾಳವೂ ಕೂಡ ಇದೆ. ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಇಳಿಸೋದೇ ಆದರೆ ಅನ್ನುವಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇದಲ್ಲದೆ ಈಗ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹದೇವಪ್ಪ ಮಾಡ್ತಾ ಇರ್ತಕ್ಕಂಥ ಬಹಳ ದೊಡ್ಡ 4 ಅಂಶಗಳಿಗೇನು ಅಂತಂದರೆ, ಡಿ ಕೆ ಶಿವಕುಮಾರ್ ಬಣದ ವಿರುದ್ಧವಾಗಿ ಮೊದಲನೇದಾಗಿ ಈಗ ಅವರು ಜನರಲ್ ಆಗಿ ಹೇಳುವಂಥದ್ದು ಏನು, ಇದೇ ಮೇ 9ಕ್ಕೆ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮಾಡ್ತಿದ್ದಾರೆ ಅಲ್ವಾ, ಸಿದ್ದರಾಮೋತ್ಸವ ಮಾಡಿ ಅಲ್ಲಿ ಸುಮಾರು 12ರಿಂದ 15 ಲಕ್ಷ ಜನ ಸೇರಿಸಿ ದೊಡ್ಡ ಮಟ್ಟದ ಯಶಸ್ಸು ಕಂಡಿತ್ತಲ್ವಾ 2 ವರ್ಷಗಳ ಹಿಂದೆ. ಅದೇ ತರಹದ ಒಂದು ಕಾರ್ಯಕ್ರಮಕ್ಕೆ BS ಯಡಿಯೂರಪ್ಪ ರೆಡಿಯಾಗಿದ್ದಾರೆ ಅಭಿಮಾನೋತ್ಸವ ಮಾಡೋದಕ್ಕೆ. ಈಗ ಇವರೇನು ಹೇಳ್ತಿದ್ದಾರೆ, ಅಭಿಮಾನೋತ್ಸವದ ವಿರುದ್ಧವಾಗಿ ನಾವು ಅಹಿಂದ ಸಮಾವೇಶವನ್ನು ಕೂಡ ಮಾಡ್ತಿದ್ದೀವಿ, ಅದಕ್ಕೆ ನೀವು ಬನ್ನಿ ಅನ್ನುವಂಥ ಒಂದು ಅವರಿಗೆ ಆಹ್ವಾನ ಕೊಡಲಿಕ್ಕೆ ಹೋಗಿದ್ದಾರೆ. ಎಲ್ಲ ರಾಹುಲ್ ಗಾಂಧಿಯಿಂದ ಹಿಡಿದು ಖರ್ಗೆಯಿಂದ ಹಿಡಿದು ಎಲ್ಲ ಹೈಕಮಾಂಡ್ ನಾಯಕರುಗಳ ಬಗ್ಗೆ. ಇದು ಮೇಲ್ನೋಟಕ್ಕೆ ಇರ್ತಕ್ಕಂಥದ್ದು. ಅಂದರೆ ದೆಹಲಿಗೆ ಹೋಗಿರ್ತಕ್ಕಂಥ ಕಾರಣ, ಅಭಿಮಾನೋತ್ಸವದ ವಿರುದ್ಧವಾಗಿ ನಾವು ನಿರಂತರವಾಗಿ 2 ವರ್ಷಗಳ ಕಾಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಿದ್ದರಾಮೋತ್ಸವವನ್ನು ಅಥವಾ ಅಹಿಂದ ಸಮಾವೇಶಗಳನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಹೋಗಿದ್ದಾರೆ. ಅದಕ್ಕೆ ಪರ್ಮಿಷನ್ ಮತ್ತು ಕರೆಯೋಲೆ, ಆಹ್ವಾನ 2 ಕೂಡ ಕೊಡೋಕ್ಕೆ ಹೋಗಿರ್ತಕ್ಕಂಥದ್ದು. ಇದರ ಜೊತೆಗೆ ಕೇವಲ ಇದಷ್ಟೇ ಅಲ್ಲ, ಅಹಿಂದ ಸಮಾವೇಶಗಳು ಮಾಡೋದ್ರ ಮೂಲಕ ನಮ್ಮ ಬೆನ್ನಿಗೆ ಇಡೀ ಅಹಿಂದ ಸಮುದಾಯ ಇದೆ, ಮತದಾರರಿದ್ದಾರೆ, ಎಚ್ಚರ ಅನ್ನುವಂಥ ವಾರ್ನಿಂಗ್ ಕೂಡ ಕೊಡೋಕ್ಕೆ ಹೋಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು, ದಲಿತರು ಮತ್ತು ಈ ಹಿಂದುಳಿದ ವರ್ಗದವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಅಂತ. ಮೊನ್ನೆ ಅಷ್ಟೇ ಅಲ್ಪಸಂಖ್ಯಾತರನ್ನ ಎತ್ತಿಕಟ್ಟಿ ಈಗಾಗಲೇ ಡಿ ಕೆ ಶಿವಕುಮಾರ್ ವಿರುದ್ಧ ಆಗುವಂತೆ ನೋಡ್ಕೊಂಡಿರ್ತಕ್ಕಂಥ ಇದೇ ಸಿದ್ದರಾಮಯ್ಯ ಬಣ ಮೊನ್ನೆ ಅಷ್ಟೇ ದಲಿತರನ್ನು ಕೂಡ ಸಮ ಮೀಸಲಾತಿಯನ್ನು, ಆ ಒಳ ಮೀಸಲಾತಿಯನ್ನು ಬಗೆಹರಿಸಿ, ಆ ಸಮಸ್ಯೆಯನ್ನು ಬಗೆಹರಿಸಿ ಈಗ ದಲಿತರೆಲ್ಲ ತಮ್ಮ ಕಡೆಗೆ ಎಳ್ಕೊಂಡಿದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರು, ದಲಿತರು ಬಂದುಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಹಿಂದುಳಿದ ವರ್ಗದವರು ಇದ್ದೇ ಇದ್ದಾರೆ, ಸಿದ್ದರಾಮಯ್ಯನವರಿಗೆ ಕುರುಬರು ಮತ್ತಿತರರು ಅಲ್ವಾ. ಹಾಗಾಗಿ ಇಡೀ ರಾಜಕೀಯ ಸಿನಾರಿಯೋವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡಲಿಕ್ಕೆ ಅವ್ರು ಹೋಗಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಭಾಳ ಪ್ರಮುಖವಾಗಿ ಸಿದ್ದು ಬಳಿ ಇರ್ತಕ್ಕಂಥ, ಅಂದರೆ ಸಿದ್ದರಾಮಯ್ಯನವ್ರ ಬಳಿ ಇರ್ತಕ್ಕಂಥ ನಂಬರ್ ಲಿಸ್ಟನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಎಚ್ ಸಿ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ. ನೀವು ಡಿ ಕೆ ಶಿವಕುಮಾರ್ ಬಳಿ 30-35 ಜನ ಇದ್ದರೆ, ನಮ್ಮ ಹತ್ತಿರ 80ಕ್ಕೂ ಚಿಲ್ಲರೆ ಶಾಸಕರ ಸಹಿ ಪತ್ರ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಸಹಿ ಪತ್ರ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಜೊತೆಗೆ ಒಂದು ವೇಳೆ ನೀವೇನಾದರೂ ಹಠ ಹಿಡಿದು ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಸಿಗರು ಅಥವಾ ಇನ್ನಿತಾರೆ ಯಾವುದ್ಯಾವುದೋ ರೀಸನ್ಗಳನ್ನು ಕೊಟ್ಟು ದೊಡ್ಡ ಆರೋಪ ಅಥವಾ ವೈಫಲ್ಯ ಇಲ್ಲದೇ ಇದ್ದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದೇ ಆದರೆ ಆಗುವಂಥ ದುಷ್ಪರಿಣಾಮಗಳೇನು, ಪಕ್ಷದ ಮೇಲೆ ಆಗುವಂಥ ದುಷ್ಪರಿಣಾಮಗಳೇನು, ಸರ್ಕಾರದ ಮೇಲೆ ಆಗುವಂಥ ದುಷ್ಪರಿಣಾಮಗಳೇನು, ಅದರ ಲಿಸ್ಟ್ ಕೂಡ ಹಾಕ್ಕೊಂಡು ಹೋಗಿದ್ದಾರೆ. ಒಂದು ಪಕ್ಷದಿಂದ ಸಿಡಿದು ಹೋಗ್ಬೋದು, ಪಕ್ಷದ ವರ್ಚಸ್ಸು ಕುಂದಬಹುದು, ಸಿದ್ದರಾಮಯ್ಯನವರು ಸೈಲೆಂಟ್ ಆದರೆ ಬಹಳ ಕಷ್ಟ ಆಗುತ್ತೆ, ಉಳಿಸ್ಕೊಂಡು ಹೋಗುವಂಥದ್ದು, ಸರ್ಕಾರ ಬಿದ್ದೋಗ್ಬಿಡ್ಬೋದು ಅನ್ನೋಂಥ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಹೋಗಿದ್ದಾರೆ. ಇದ್ರ ಜೊತೆಗೆ BJP ಅಂದರೆ ಡಿ ಕೆ ಶಿವಕುಮಾರ್ಗೇನಾದರೂ ನೀವು ಒಂದು ವೇಳೆ ಪಟ್ಟ ಕಟ್ಟೋದೇ ಆದರೆ BJP ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗಿರ್ತಕ್ಕಂಥ ನಂಟು ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಇರ್ತಕ್ಕಂಥ ED CBI ಕೇಸ್ಗಳು ಹೇಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆಯನ್ನು ತಂದೊಡ್ಡಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಹೇಳುವಂಥ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಭಾಳ ಪ್ರಮುಖವಾಗಿ 2028ಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಹೋಗಬೇಕು ಚುನಾವಣೆಗೆ, ಇಲ್ಲ ಅಂದರೆ ಕಾಂಗ್ರೆಸ್ ಬರೋದು ಕಷ್ಟ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥ ವೈಫಲ್ಯಗಳಿದಾವಲ್ಲ, ಗ್ಯಾರಂಟಿಗಳು ರೀಚ್ ಆಗದೇ ಇರತಕ್ಕಂಥದ್ದು, ಆಡಳಿತ ಯಂತ್ರದ ವೈಫಲ್ಯ ಮತ್ತು ದೊಡ್ಡ ಮಟ್ಟದಲ್ಲಿ ಗ್ಯಾರಂಟಿಗಳ ವೈಫಲ್ಯಗಳು, ಜೊತೆಗೆ ಕಳೆದ 1 ವರ್ಷದಿಂದ ಇದೇ ಡಿ ಕೆ ಶಿವಕುಮಾರ್ ಅವರ ಟೀಮ್ ಮತ್ತು ಡಿ ಕೆ ಶಿವಕುಮಾರ್ ಸೇರಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ವರ್ಚಸ್ಸಿಗೆ ಆಗ್ತಾ ಇರ್ತಕ್ಕಂಥ ಧಕ್ಕೆ ಮತ್ತು ಅದರ ವರ್ಚಸ್ಸಿಗೆ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಕಳೆಗುಂದಿರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೆ ಕಾರಣ ಅವೆಲ್ಲವೂ ಕೂಡ 28ಕ್ಕೆ ಸೋಲಬೇಕಾಗುತ್ತೆ, ಎಚ್ಚರ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಹೋಗಿದ್ದಾರೆ.
ಇದಕ್ಕೆ ನಿಜವಾಗ್ಲೂ ಈ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹದೇವಪ್ಪನವರ ಮಾತಿಗೆ ಹೈಕಮಾಂಡ್ ಒಪ್ಕೊಳ್ಳುತ್ತಾ, ಜೊತೆಗೆ ಅಹಿಂದ ಸಮಾವೇಶಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ಕೊಡುತ್ತಾ, ಅಹಿಂದ ಸಮಾವೇಶಗಳಿಗೆ ಹೈಕಮಾಂಡ್ನ ನಾಯಕರು ಕೂಡ ಬರ್ತಾರಾ ಅನ್ನೋಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಒಂದು ವೇಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಅವ್ರ ಕಡೆನೇ ಇದ್ದಾರೆ, ಅವ್ರ ಟೀಮಲ್ಲೇ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅವರೇನಾದರೂ ಅಡ್ಡಗಾಲ ಆದರೆ ಅವರ ವಿರುದ್ಧವೇ ರಾಹುಲ್ ಗಾಂಧಿ ಎದುರು ಕಂಪ್ಲೇಂಟ್ ಹೇಳುವಂಥ ಮತ್ತು ಅವರು ಇಲ್ಲಿ KPCC ಉಸ್ತುವಾರಿಯಾಗಿ ಮಾಡಿರ್ತಕ್ಕಂಥ ಹಲವಾರು ಮಾಡಬಾರ್ದಾಗಿರ್ತಕ್ಕಂಥ ಕೆಲಸಗಳು ಮಾಡಿದಾರಲ್ಲ, ಅವೆಲ್ಲವನ್ನು ಕೂಡ ರಾಹುಲ್ ಗಾಂಧಿ ಎದುರುಗಡೆ ಇಡುವಂಥ ಕೆಲಸವು ನಡೀತಾ ಇದೆ ಅನ್ನುವಂಥದ್ದು ಚರ್ಚೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ಅಹಿಂದ ಮತದಾರರನ್ನ ಹೆಚ್ಚು ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತು ಅಹಿಂದ ರಾಜಕಾರಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋದ್ರಿಂದ ಸಿದ್ದರಾಮಯ್ಯರೇ ಇದಕ್ಕೆ ಸೂಕ್ತ ಅನ್ನುವಂಥ ಒಂದು ಮಾತನ್ನು ರಾಹುಲ್ ಗಾಂಧಿ ತಲೆಯಲ್ಲೂ ಕೂಡ ಅದು ಗಟ್ಟಿ ಮಾಡಲಿಕ್ಕೆ ಇವರೆಲ್ಲರೂ ಹೋಗಿದ್ದಾರೆ ಅನ್ನುವಂಥದ್ದು ಕೇವಲ ಎಚ್ ಸಿ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅಲ್ಲ. ಅವಕಾಶ ಬಿದ್ದರೆ ಇಲ್ಲಿರ್ತಕ್ಕಂಥ ಜಮೀರ್ ಅಹಮದ್, ಎಂ ಬಿ ಪಾಟೀಲ್, ಪರಮೇಶ್ವರ್ ಎಲ್ಲರೂ ಕೂಡ, ಆರ್ ವಿ ದೇಶಪಾಂಡೆ ಆಗಿರಲಿ ಮತ್ತು ಬಿ ಕೆ ಹರಿಪ್ರಸಾದ್ ಆಗಿರಲಿ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾಗಿ ಮೇ 4ರವರೆಗೂ ಹೈಕಮಾಂಡ್ ಸುಮ್ಮನಿರುತ್ತಾ ಅಥವಾ ಮೇ 4ರ ಮೊದಲೇ ಏನಾದರೂ ತೀರ್ಮಾನ ತೆಗೆದುಕೊಳ್ಳುತ್ತಾ ಅಥವಾ ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನೇ ಮುಂದೂಡ್ಕೊಂಡು ಹೋಗುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಮೇ 4ರ ನಂತರ ಉತ್ತರ ಸಿಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹದೇವಪ್ಪನವರ ಈ ದೆಹಲಿ ಭೇಟಿ, ಡಿ ಕೆ ಶಿವಕುಮಾರ್ ಅವರ ಭೇಟಿಯ ನಂತರ ಯಾವ ರಾಜಕಾರಣದ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.